ಇಡೀ ರಾಜ್ಯಕ್ಕೆ ಟಾಪರ್ ಆದಂತಹ ಧನುಷ್ ನಮ್ಮೊಟ್ಟಿಗಿದ್ದಾರೆ. ಈ ಪ್ರತಿಫಲದ ಹಿಂದಿನ ಪರಿಶ್ರಮ ಯಾವ್ದಿತ್ತು, ಇವತ್ತಿನ ಫಲಿತಾಂಶ ನೋಡಿದಾಗ ಎಷ್ಟು ಖುಷಿ ಆಯ್ತು. ಸೊ ಸ್ವತಃ ಧನುಷ್ ಅವ್ರು ನಮ್ಮೊಟ್ಟಿಗಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗೋಣ. ಧನುಷ್, ಮೊದಲಿಗೆ ಕಂಗ್ರಾಚುಲೇಷನ್, ರಾಜ್ಯಕ್ಕೆ ಟಾಪರ್ ಆಗಿದ್ದೀರಾ. ಸೊ ಈ ಒಂದು ಕ್ಷಣ ಕೇಳಿದಾಗ ಏನ್ ಅನಿಸ್ತು? ಬಹಳ ಖುಷಿ ಆಯ್ತು. ಫಸ್ಟ್ ಅಲ್ಲಿ ನಂಬಕ್ಕಾಗಲಿಲ್ಲ. ಸೈಟ್ ಎಲ್ಲ ರಿಫ್ರೆಶ್ ಮಾಡಿ ನೋಡಿದೆ, ನಿಜವಾಗ್ಲೂ 625 ಬಂದಿದ್ಯಾ ಅಂತ. ಅದೇ ಬಂದಿತ್ತು, ಬಹಳ ಖುಷಿ ಆಯ್ತು ಅದನ್ನ ನೋಡ್ಬಿಟ್ಟು. ಎಕ್ಸ್ಪೆಕ್ಟೇಷನ್ ಏನಾದ್ರು ಇತ್ತಾ, ನಾನು ಔಟ್ ಆಫ್ ಔಟ್ ತೆಗಿತೀನಿ ಅಂತ? ಹೌದು, ಎಕ್ಸ್ಪೆಕ್ಟೇಷನ್ ಇತ್ತು. ಸ್ವಲ್ಪ ಡೌಟ್ ಇದ್ರು ಸೈನ್ಸ್ ಸ್ವಲ್ಪ ಮಾರ್ಕ್ಸ್ ಹೋಗ್ಬೋದು ಅಂತ ಇತ್ತು, ಬಟ್ ಅದು ಕ್ವಶನ್ ಕರೆಕ್ಟ್ ಆಗಿ ಬರ್ದಿದ್ದೀನಿ ಅಂತ ಆಮೇಲೆ ಗೊತ್ತಾಯ್ತು. ಸೊ ಅದರಲ್ಲಿ ಔಟ್ ಆಫ್ ಔಟ್ ಬಂದಿದೆ 625. ಸೊ SSLC ಎಕ್ಸಾಮ್ ಅಂದ್ರೆ ಭವಿಷ್ಯ ರೂಪಿಸುವಂತಹ ಮೈಲುಗಲ್ ಎಕ್ಸಾಮ್. ಸೊ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೆ, ಎಷ್ಟು ಗಂಟೆಗೆ ಹೇಳ್ತಿದ್ದೆ, ದಿನಚರಿ ಎಲ್ಲ ಹೇಗಿತ್ತು, ಹೇಗ್ ಸೆಟ್ ಮಾಡ್ಕೊಂಡಿದ್ದೆ ಈ ಒಂದು ವರ್ಷದ ಓದಿಗೆ ಆಗಿ ಅಂತ? ಮನೇಲಿ ಹೆಚ್ಚು ಸಮಯ ಓದ್ತಿರ್ಲಿಲ್ಲ, ಯಾಕೆಂದ್ರೆ ಟ್ಯೂಷನ್ ಇತ್ತು. ಅದು ದಿನಕ್ಕೆ 1.5 to 2 hours ಇತ್ತು. ಅದು ಬಿಟ್ಟು ಮನೆಯಲ್ಲಿ ಮ್ಯಾಕ್ಸಿಮಮ್ 1.5 hours ಓದ್ತಿದ್ದೆ. ಈ ಎಕ್ಸಾಮ್ ಆದ್ಮೇಲೆ ಹಿಂದಿ ಭಾಷೆ ಅಥವಾ ತೃತೀಯ ಭಾಷೆ ಮೇಲೆ ಒಂದಿಷ್ಟು ವಿಚಾರ ಬಿದ್ದಾಗ, ಗ್ರೇಸ್ ಮಾರ್ಕ್ಸ್ ವಿಚಾರ, ಸೊ ಅವಾಗ ಏನು ಓಡ್ತಿತ್ತು ತಲೆಯಲ್ಲಿ? ಅವರು ಅವಾಗ ಅನೌನ್ಸ್ ಮಾಡಿದ್ರಲ್ಲ ಥರ್ಡ್ ಲ್ಯಾಂಗ್ವೇಜ್ ಎಕ್ಸಾಮ್ ಮುಂಚೆ ಕೌಂಟ್ ಮಾಡಲ್ಲ ಮಾರ್ಕ್ಸ್ ಅಂತ, ಅಷ್ಟು ಸೀರಿಯಸ್ ಆಗಿ ಓದಿರ್ಲಿಲ್ಲ. ಅರೆ ಪೇಪರ್ ಈಜಿ ಇದ್ದಿದ್ದರಿಂದ ಚೆನ್ನಾಗಿ ಬರ್ದಿ ಔಟ್ ಆಫ್ ಔಟ್ ಬರೋ ತರ ಬರ್ದಿದ್ದೆ. ಸೊ ಅಷ್ಟು ಎಫೆಕ್ಟ್ ಆಗ್ಲಿಲ್ಲ ನನ್ನ ರಿಸಲ್ಟ್ಸ್ಗೆ. ಸೊ ನಿನ್ನ ಸ್ಕೋರ್ ನೋಡಿದಾಗ ಪೇರೆಂಟ್ಸ್ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು? ಯಾವ ಎಕ್ಸ್ಪೆಕ್ಟೇಷನ್ ಅವ್ರಿಗೂ ಇತ್ತ, ಹೆಂಗೆ? ಹೌದು, ಇತ್ತು ಎಕ್ಸ್ಪೆಕ್ಟೇಷನ್. ಅವ್ರಿಗೂ ತುಂಬಾ ಖುಷಿ ಪಟ್ರು. ಅವ್ರಿಗೂ ನನಗೆ ಸ್ಟೇಟ್ ರ್ಯಾಂಕ್ 1 ಬರೋದು ನೋಡ್ಬಿಟ್ಟು ತುಂಬಾ ಖುಷಿ ಪಟ್ಟಿರ್ತಾರೆ. ಈಗ ಔಟ್ ತೆಗಿಯೋದು ಒಂದು ತಪಸ್ ಅಂತಾನೆ ಹೇಳ್ಬೋದು. ಡೆಡಿಕೇಶನ್ ಅನ್ನೋದಿಲ್ಲದೆ ಏನೂ ಆಗಲ್ಲ. ಸೊ ಎಷ್ಟೊತ್ತಿಗೆ ಎತ್ತಿದ್ದೆ, ಓದಿಗಾಗಿ ಎಷ್ಟು ಗಂಟೆ ಎತ್ತಿಡ್ತಿದ್ದೆ? ಸೊ ಓವರ್ ಆಲ್ ಆಗಿ ನಿನ್ ಫ್ರೆಂಡ್ಸ್ ಎಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಿದ್ರಿ? ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಯಾವಾಗ್ಲೂ ಪ್ರಯಾರಿಟಿ ಇರ್ತಿತ್ತು. ಆದ್ರೆ ಓದೋವಾಗ ಇದು ಯಾವ್ದು ಇಂಟರ್ಫಿಯರ್ ಮಾಡಬಾರ್ದು. ಓದೋದು ಕಡಿಮೆ ಸಮಯ ಓದಿದ್ರು ಅವಾಗ ಕ್ಲಿಯರ್ ಆಗಿ ಓದ್ಬೇಕು, ಎಲ್ಲ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗೋ ತರ ಓದ್ಬೇಕು. ಅಷ್ಟೇ ಹೆಚ್ಚು ಸಮಯ ಓದ್ತಿರ್ಲಿಲ್ಲ. ಹೇಳಿದಾಗೆ ಸ್ಕೂಲ್ ಇದ್ದಾಗ ಅರೌಂಡ್ 1.5 hours ಮ್ಯಾಕ್ಸಿಮಮ್ ಮನೇಲಿ ಓದ್ತಿದ್ದು. ಆಮೇಲೆ ರಜಾ ಇದ್ದಾಗ ಪ್ರಿಪರೇಟರಿ ಟೈಮಲ್ಲೆಲ್ಲ ಮ್ಯಾಕ್ಸಿಮಮ್ 4 to 5 hours. ನಿನ್ ಜೊತೆಗೆ ಎಕ್ಸಾಮ್ ಬರ್ದಂತವ್ರು ಫೇಲ್ ಆಗಿರ್ತಾರೆ, ಅಂತವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀಯಾ? ಜೊತೆಗೆ ಮುಂದಿನ ವರ್ಷ SSLC ಎಕ್ಸಾಮ್ಗೆ ತಯಾರಾಗೋರ್ಗೆ ಏನ್ ಕಿವಿ ಮಾತು ಹೇಳ್ತೀಯಾ? ಫೇಲ್ ಆಗಿರೋರಿಗೆ ಪರವಾಗಿಲ್ಲ, ರೀ ಎಕ್ಸಾಮ್ ಬರೀಬಹುದು. ಅವಾಗ ಪರಿಶ್ರಮ ಪಟ್ಟುಬಿಟ್ಟು ಇನ್ನೂ ಒಳ್ಳೆ ಮಾರ್ಕ್ಸ್ ಬರ್ಬೋದು. ಫೇಲ್ ಆಗೋಕ್ಕೂ ಏನಾದ್ರು ಕಾರಣ ಇರ್ಬೋದು, ಮನೆಯಲ್ಲಿ ಇಶ್ಯೂಸ್ ಇರ್ಬೋದು, ಅದೆಲ್ಲ ಆಗಿ ಫೇಲ್ ಆಗಿರ್ತಾರೆ. ಅವ್ರ ಇವಾಗ ಸ್ವಲ್ಪ ಪರಿಶ್ರಮ ಪಟ್ರೆ ಅವ್ರಿಗೂ ಸೆಕೆಂಡ್ ರೌಂಡ್ ಅಲ್ಲಿ ಪಕ್ಕಾ ಪಾಸ್ ಮಾಡಬಹುದು. ಅವ್ರು SSLC ಎಕ್ಸಾಮ್ಗೆ ಪ್ರಿಪೇರ್ ಆಗೋರ್ಗೆ ಕಿವಿ ಮಾತೇನು? ತುಂಬಾ ಸಮಯವನ್ನು ಓದಕ್ ಹೋಗ್ಬಾರ್ದು. ಎಷ್ಟೊತ್ತು ಓದ್ತೀವೋ ಅವಾಗ ನೀಟಾಗಿ ಓದ್ಬೇಕು. ಅದಕ್ಕೆ ಅಂತ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಬಿಟ್ಕೊಟ್ಬಿಡೋದು, ಸ್ಪೋರ್ಟ್ಸ್ ಬಿಟ್ಕೊಟ್ಬಿಡೋದು, ಹಿಂಗ್ ಮಾಡಬಾರ್ದು. ಅದು ನಮ್ಗೆ ನಮ್ಮ ಮೈಂಡ್ ರಿಫ್ರೆಶ್ ಆಗಿರ್ಬೇಕು ಯಾವಾಗ್ಲೂ. ಇದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಮನೇಲಿ ಓದೋವಾಗ ನೆಟ್ಟಿಗೆ ಓದ್ಬೇಕು, ಅವಾಗ ಕಾನ್ಸಂಟ್ರೇಷನ್ ಇಂದ ಓದ್ಬೇಕು ಅಷ್ಟೇ. ಓದಿನ ಮೇಲೆ ಕೇವಲ ಪರಿಶ್ರಮ ಇರಬೇಕು, ಪ್ರತಿಫಲಗಳನ್ನೆಲ್ಲ ನಾವು ಎಫರ್ಟ್ ಹಾಕಿರ್ತೇವಲ್ಲ ಓದ್ಗೆ, ಅದೇ ಕೊಡುತ್ತೆ ಅನ್ನೋದು ಮಾತು ಧನುಷ್ದಾಗಿತ್ತು. ಒಟ್ಟಾರೆ ರಾಜ್ಯಕ್ಕೆ ಟಾಪರ್ ಆಗಿರುವಂತಹ ಧನುಷ್ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನಲ್ಲಿಯೂ ಕೂಡ ಅವರ ಶಾಲಾ ಆವರಣದಲ್ಲಿಯೂ ಕೂಡ ಒಂದು ಸಂಭ್ರಮ ಮನೆ ಮಾಡಿದೆ. ಒಟ್ಟಾರೆ ರಾಜ್ಯಕ್ಕೆ ಟಾಪ್ ಬಂದು ಒಂದು ಹೆಮ್ಮೆಯ ಸಂಗತಿ ಆಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.